ಸಾಮಾನ್ಯವಾಗಿ ಕಲ್ಲಂಗಡಿ ಹಣ್ಣು ತಿಂದ್ಮೇಲೆ ಸಿಪ್ಪೆಯನ್ನ ಬಿಸಾಕ್ತಾ ಇರ್ತೀವಿ. ಸಿಪ್ಪೆಯನ್ನು ಬಿಸಾಕದೆ ರುಚಿಕರವಾಗಿರುವ ಚಪಾತಿ, ರೊಟ್ಟಿ, ಪೂರಿ, ದೋಸೆ ಜೊತೆಗೆ ಅನ್ನಕ್ಕೆ ನೆಂಚ್ಕೊಳಕ್ಕೆ ಬರುವಂತ ಟೇಸ್ಟಿ ಆಗಿರೋ ಪಲ್ಯ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕಲ್ಲಂಗಡಿ ಹಣ್ಣನ್ನ ಹೆಚ್ಚಿ ತೆಗೆದು ಸಿಪ್ಪೆಯನ್ನ ತೆಗೆದಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಕುಕ್ಕರ್ ಅನ್ನ ಬಿಸಿಗೆ ಇಟ್ಕೊಂತಾ ಇದ್ದೀನಿ. ಇದಕ್ಕೆ 2 ಚಮಚದಷ್ಟು ಕಡಲೆ ಬೀಜದ ಎಣ್ಣೆಯನ್ನ ಹಾಕೊಂತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರದಲ್ಲಿ ಸಾಸಿವೆಯನ್ನ ಹಾಕೊಂತಾ ಇದ್ದೀನಿ. ಇವಾಗ ಸಾಸಿವೆ ಚಟಪಟ ಅಂತ ಸಿಡಿಲಿ. ಇದಕ್ಕೆ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೊಂತಾ ಇದ್ದೀನಿ, 2 ರಿಂದ 3. ಕಲ್ಲಂಗಡಿ ಹಣ್ಣನ್ನ ತೆಗೆದ್ಬಿಟ್ಟು ಸಿಪ್ಪೆ ಭಾಗ ಏನು ಉಳಿದಿತ್ತಲ್ಲ, ಕಪ್ಪು ಬಣ್ಣದ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಒಳಗಡೆ ಬಿಳಿ ಭಾಗ ಇರುತ್ತಲ್ಲ ಅದನ್ನ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಈರುಳ್ಳಿ ಜೊತೆ ಒಗ್ಗರಣೆಗೆ ಹಾಕೊಂತಾ ಇದ್ದೀನಿ. ಸ್ವಲ್ಪ ಎಣ್ಣೆಲಿ ಹುರ್ಕೊಳ್ಳೋಣ. ನಾನು ಖಾರಕ್ಕಾಗಿ ಹಸಿಮೆಣಸು ಮತ್ತೆ ಕರಿಬೇವನ್ನ ತರಿಯಾಗಿ ರುಬ್ಕೊಂಡಿದ್ದೀನಿ. ನಾನು 3 ಹಸಿಮೆಣಸನ್ನ ಹಾಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರವನ್ನ ನೀವು ಹಾಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಕೂಡ ಇವಾಗ ಹಾಕೊಂತಾ ಇದ್ದೀನಿ. ಹಾಗೆ ಸ್ವಲ್ಪ ಪಲ್ಯ ಮಸಾಲ ಪುಡಿಯನ್ನ ಹಾಕೊಂತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲವನ್ನ ಹಾಕೊಂತಾ ಇದ್ದೀನಿ. ಬೆಲ್ಲ ಆಪ್ಷನ್, ನಿಮಗೆ ಬೇಕಾದ್ರೆ ಹಾಕೊಳ್ಳಿ, ಬೇಡವಾದ್ರೆ ಇಲ್ಲ. ಹಾಗೆ ಸ್ವಲ್ಪ 1 ಬಟ್ಲಷ್ಟು ಕಾಯಿ ತುರಿಯನ್ನ ತುರಿದಿಟ್ಕೊಂಡಿದ್ದೀನಿ. ಕಾಯಿ ತುರಿಯನ್ನ ಇವಾಗ ನಾನು ಹಾಕೊಂತಾ ಇದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹುಳಿ ಕೂಡ ನಾನು ಹಾಕೊಂತಾ ಇದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕು ನೋಡಿ ಅಷ್ಟೇ ಹುಣಸೆ ಹುಳಿಯನ್ನ ಹಾಕೊಳ್ಳಿ. ಇವಾಗ ಎಲ್ಲ ಮಸಾಲ, ಕೊಬ್ಬರಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡಿದ್ದೀವಲ್ಲ, ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಿಮಗೆ ಕಲ್ಲಂಗಡಿ ಹಣ್ಣಿನಲ್ಲೇ ನೀರಿನ ಅಂಶ ಇರುತ್ತೆ. ನಿಮಗೆ ಬೇಕು ಅಂದ್ರೆ ನೀರು ಹಾಕೊಳ್ಳಿ, ಬೇಡ ಅಂದ್ರೆ ಇಲ್ಲ. ನಾನು ಇದು ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಹಾಗೆ ದೋಸೆ ಜೊತೆಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ನೆಂಚ್ಕೋಬಹುದು. ಹಣ್ಣನ್ನ ಬಿಸಾಕೋಬಹುದು. ಈ ರೀತಿ ರುಚಿಯಾಗಿ ಟೇಸ್ಟಿಕರವಾದ ಸಿಪ್ಪೆಯ ಪಲ್ಯವನ್ನ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಕುಕ್ಕರ್ ಅನ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ ಆಗಕ್ಕೆ ಇಟ್ಟಿದ್ದೀನಿ. 3 ವಿಷಲ್ ಆಗಿದೆ ನೋಡಿ, ಪಲ್ಯ ಈ ರೀತಿ ರೆಡಿ ಆಗಿದೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.